ಜೀವನದಲ್ಲಿ ಯಾವಾಗಾದ್ರೂ ಕಷ್ಟ ಬಂತು ಅಂದಾಗ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದ್ ಸ್ವಲ್ಪ ಓದಿ ತಿಳ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳಿಗಿಂತ ಹೆಚ್ಚು ಕಷ್ಟ ಬಹುಶಃ ಯಾರಿಗೂ ಕೂಡ ಬರ್ಲಿಕ್ಕಿಲ್ಲ. ರಾಘವೇಂದ್ರ ಸ್ವಾಮಿಗಳ ಮನೆಯ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಅವ್ರ ಮನೆಯಲ್ಲಿ ಒಂದು ಲೋಟ ಇತ್ತಂತೆ, ಒಂದೇ ಒಂದು ಜೊತೆ ಬಟ್ಟೆ ಇತ್ತಂತೆ. ಆದ್ರೆ ಆ ಲೋಟಕ್ಕೆ ತಳನೇ ಇರ್ಲಿಲ್ವಂತೆ. ತಳನೇ ಇಲ್ಲ ಅಂದ್ಮೇಲೆ ಆ ಲೋಟನ ಹೇಗೆ ಉಪಯೋಗ ಮಾಡ್ತೀರಾ ನೀವು? ಆ ಲೋಟದ ಕೆಳಗಡೆ ಹೀಗೆ ಕೈನ ಇಟ್ಕೊಂಡು ಆ ನೀರನ್ನ ತುಂಬಿಕೊಂಡು ಕುಡಿತಿದ್ರಂತೆ ರಾಘವೇಂದ್ರ ಸ್ವಾಮಿಗಳು. ಇಷ್ಟು ಬಡತನ, ಇಷ್ಟು ಕಷ್ಟ. ಅವರ ಮನೆಯಲ್ಲಿ ದೀಪಕ್ಕೆ ಎಣ್ಣೆ ಹಾಕುವಷ್ಟು ಕೂಡ ಅವ್ರ ಹತ್ರ ದುಡ್ಡಿರ್ಲಿಲ್ಲ. ಸೊ ರಾಘವೇಂದ್ರ ಸ್ವಾಮಿಗಳು ಏನ್ ಮಾಡ್ತಿದ್ರಂತೆ, ರಾತ್ರಿ ಹೊತ್ತು ಆ ದೀಪ ಇನ್ನೇನು ಆರ್ತಿದೆ ಅಂದಾಗ ಒಂದಷ್ಟು ಒಣಗಿರೋ ಎಲೆಗಳನ್ನ ತಂದು ಇಟ್ಕೊಂತಿದ್ರಂತೆ. ಸೊ ಅದರಿಂದ ಒಂದ್ ಎಲೆನ ಹಚ್ಕೊಳ್ಳೋದು, ಅಷ್ಟು ಶ್ಲೋಕಗಳನ್ನ ಹಿಂಗೆ ಇಟ್ಕೊಂಡು ಓದ್ಕೊಳ್ಳೋದು. ಅದಾದ್ಮೇಲೆ ಆ ಎಲೆ ಇನ್ನೇನು ಸುಟ್ಟೋಯ್ತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ಒಣಗಿರೋ ಎಲೆ ಎತ್ಕೊಳ್ಳೋದು, ಅದಕ್ಕೆ ಬೆಂಕಿ ಹಚ್ಕೊಳ್ಳೋದು, ಆ ದೀಪದಲ್ಲಿ ಒಂದಷ್ಟು ಹೊತ್ತು ಓದೋದು. ಹೀಗೆ ಮಾಡ್ತಾ ಮಾಡ್ತಾ ರಾತ್ರಿ ಇಡೀ ಓದ್ತಿದ್ರಂತೆ. ಇಷ್ಟೆಲ್ಲ ಕಷ್ಟಗಳು ಬಂದಾಗ ರಾಘವೇಂದ್ರ ಸ್ವಾಮಿಗಳು ನಮಗೆ ಯಾಕೆ ಇಷ್ಟು ಕಷ್ಟ ಬರ್ತಿದೆ ಅಂತ ಅವ್ರು ಯಾವಾಗ್ಲೂ ಯೋಚನೆ ಮಾಡೋದಿಲ್ಲ. ಎಲ್ಲವನ್ನು ಕೂಡ ನಗ್ನಗ್ತಾ ಎದುರಿಸ್ತಾರೆ.